ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೂಕೋಸು ಮತ್ತು ಆಲೂಗಡ್ಡೆಯನ್ನು ಬಳಸಿ ದೋಸೆಗೆ ಕಾಂಬಿನೇಷನ್ ಆಗಿ ಒಂದು ರುಚಿಕರ ಪಲ್ಯ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಡಿ ಒಲೆ ಮೇಲೆ. ಸೊ ಎಣ್ಣೆ ಕಾದಿದ್ದೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟ್ಪಟ್ಟಂತ ಸಿಡಿತಿದ್ದ ಹಾಗೆ ಒಂದು ಉದ್ದಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಈರುಳ್ಳಿಯನ್ನು ಈ ರೀತಿ ಕೈಯಿಂದ ಸ್ವಲ್ಪ ಕಿಮಿಚಿ ಹಾಕಿದರೆ ಅದು ಬಿಡಿ ಬಿಡಿಯಾಗಿ ಬರುತ್ತೆ, ಹೆಚ್ಚಿಟ್ಕೊಂಡಾಗ ಒಟ್ಟಾಗಿರುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಫ್ರೈ ಆಗಿದೆ. ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿಗೆ ಆಲೂಗಡ್ಡೆಯನ್ನು ಸೇರಿಸ್ಕೊಡಿ. ಇಲ್ಲಿ ನಾನು ಹಿಂದೆ ತೋಟದಲ್ಲಿ ಹೋಗಿ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವನ್ನು ತಂದು ಒಂದು 3 ಕಡ್ಡಿ ಕರಿಬೇವನ್ನು ಏನು ಮಾಡ್ತಾಯಿದ್ದೇನೆ ಸೇರಿಸ್ಕೋತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಈ ರೀತಿ ಆಲೂಗಡ್ಡೆಯನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಸ್ಲೈಸ್ ಥರ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಬೇಗನೆ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಕುಕ್ಕರಲ್ಲಿ 2 ಸೀಟಿಗೆ ಎಲ್ಲ ಫುಲ್ಲು ಚಪ್ಪಟೆಯಾಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನುವಾಗ. ಹಾಗಾಗಿ ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ಳಿ, ಬೇಗನೆ ಬೇಯುತ್ತೆ. ಸೊ ನೋಡಿ, ನಮ್ಮ ಮನೆ ಹಿಂದ್ಗಡೆನೇ ಕರಿಬೇವು ಗಿಡ, ಅದನ್ನು ತೆಗೆದುಕೊಂಡು ಬರ್ತಾಯಿದ್ದೇನೆ ಅದಕ್ಕೆ ಒಗ್ಗರಣೆಗೆ ಇಟ್ಟು ಹೋಗಿ. ಸೊ ನೆಕ್ಸ್ಟ್ ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಅರಿಶಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ. ಯಾಕೆ ಅಂದರೆ ಹಾಗೆ ಬಿಟ್ಬಿಟ್ರೆ ಆಲೂಗಡ್ಡೆ ಏನಾಗುತ್ತೆ ಅಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಆಲೂಗಡ್ಡೆ ಹಾಕಿ ಅರಿಶಿನ ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಏನು ಮಾಡಿ ಅಂತ ಹೇಳಿದ್ರೆ ಬೇಯೋದಕ್ಕೆ ಬಿಡಿ. ಒಂದು 5ರಿಂದ 6-7 ನಿಮಿಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ, ನಾವು ಸಣ್ಣಗೆ ಹೆಚ್ಚಿರೋದ್ರಿಂದ. ಸೊ ಇದು ಜಾಸ್ತಿ ನೀರು ಬೇಡ ನೋಡಿ, ಆಯಿತಾ. ಈ ರೀತಿ ಮಧ್ಯೆ ಮಧ್ಯೆ ಅದನ್ನ ಕೈ ಆಡಿಸ್ತಾ ಇರಿ. ಸೊ ಆಲೂಗಡ್ಡೆ ಬೆಂದ ನಂತರನೇ ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಹೆಚ್ಚಿಕೊಂಡು ಅಂದರೆ ಬಿಡಿಸ್ಕೊಂಡು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೂಕೋಸನ್ನು 1 ಗಂಟೆ ನಾನು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಅಥವಾ ಬಿಸಿ ನೀರಲ್ಲಿ ಅರಿಶಿನ ಉಪ್ಪು ಹಾಕಿ ಕೂಡ ಒಂದು ಅರ್ಧ ಗಂಟೆ ಇಟ್ಕೊಂಡು ಏನು ಮಾಡ್ಬೋದು ಅಂತ ಹೇಳಿದ್ರೆ ಹಾಕ್ಬೋದು. ಯಾಕಂದರೆ ಸಾಕಷ್ಟು ಕೆಮಿಕಲ್ಗಳನ್ನು ಅದನ್ನು ಬೆಳೀಲಿಕ್ಕೆ ಬಳಕೆ ಮಾಡಿರ್ತಾರೆ, ಆ ಕಾರಣಕ್ಕಾಗಿ. ಸೊ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು. ಇಲ್ಲಿ ಟೊಮೆಟೊವನ್ನು ಸೇರಿಸ್ಕೋಬೇಕಾಗಿತ್ತು. ನನಗೇನಾಯಿತು ಅಂತ ಹೇಳಿದ್ರೆ ಬೆಳಗಿನ ಗಡಿಬಿಡಿಯಲ್ಲಿ ಮರೆತು ಹೋಯಿತು, ಅದಕ್ಕೆ ನಾನು ಕೊನೆಗೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ನೀವು ಹಸಿಮೆಣಸನ್ನು ಕೂಡ ಬಳಕೆ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಹುಳಿಗೆ ಹುಣಸೆ ಲಿಂಬೆಹಣ್ಣಿನ ರಸ ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿ. ನಾನಿಲ್ಲಿ ಒಂದು 1/4 ಭಾಗ ನಿಂಬೆ ಹೋಳಿನ ರಸವನ್ನು ಏನು ಮಾಡ್ತಾಯಿದ್ದೇನೆ ಅಂದರೆ ಹಾಕ್ಕೊಳ್ತಾ ಇದ್ದೇನೆ. ಸೊ ಎಲ್ಲ ಉಪ್ಪು ಖಾರ ಅಂದರೆ ಸಾಂಬಾರು ಪುಡಿ ಬೆಲ್ಲ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಉಪ್ಪು ಖಾರ ನೀವು ರುಚಿ ನೋಡಿಕೊಂಡು ಮತ್ತೆ ಟೇಸ್ಟ್ ಮಾಡ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಬೇಕಿದ್ದರೆ ಹಾಕಿ. ಸೊ ಟೊಮೆಟೊ ತೊಂದರೆ ಇಲ್ಲ, ಕೊನೆಗೆ ಹಾಕಿದರೂ ಕೂಡ ಬೇಗನೆ ಏನಾಗುತ್ತೆ ಅಂದರೆ ಟೊಮೆಟೊ ಬೆಂದು ಹೋಗುತ್ತೆ. ನಾನಿಲ್ಲಿ ಮಧ್ಯದಲ್ಲಿ ಪಾತ್ರೆ ಕೈಯಿಂದ ಹಿಡಿಲಿಕ್ಕೆ ಹೋಗ್ತಾ ಇದ್ದೆ, ಕೈ ಸುಟ್ಟು ಹೋಗುತ್ತೆ. ಇಕ್ಕಳ ಅಥವಾ ಬಟ್ಟೆಯಿಂದ ನೀವೇನು ಮಾಡಿ ಅಂತ ಹೇಳಿದರೆ ಪಾತ್ರೆಯನ್ನು ಹಿಡ್ಕೊಳ್ಳಿ. ಸ್ಟೀಲ್ ಪಾತ್ರೆ ಸಿಕ್ಕಾಪಟ್ಟಿ ಬೇಗ ಕಾಯ್ದಿರುತ್ತೆ, ಚೊರ್ರಂದು ಹೋಗುತ್ತೆ ಕೈಗೆ. ಸೊ ಎಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 5ರಿಂದ 6 ನಿಮಿಷ ಕುದಿಯೋದಕ್ಕೆ ಬಿಡಿ. ಈ ರೀತಿ ಕುದೀತು ಅಂತ ಹೇಳಿದ್ರೆ ಆಲೂಗಡ್ಡೆ ಹೂಕೋಸು ಪಲ್ಯ ಏನಾಯಿತು ಅಂದರೆ ರೆಡಿ ಆಯಿತು. ದೋಸೆ ಚಪಾತಿ ರೊಟ್ಟಿಗೆ ಸಖತ್ ಕಾಂಬಿನೇಷನ್. ಮುಂಜಾನೆ ಮಳೆ ಬರ್ತಾಯಿತ್ತು, ಸೊ ಅದರದ್ದೊಂದು ಕ್ಲಿಪ್ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.